ಸಿಂಪಲ್ ಆಗಿ 1 ಪಾವ್ ಆಗುವಷ್ಟು ಅಳತೆನಲ್ಲೇನೆ ನಾನಿವತ್ತು ಪುಡಿ ಮಾಡಿ ತೋರಿಸ್ತಾ ಇದೀನಿ. ನಾನು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಬಿಸಿಬೇಳೆ ಬಾತ್ ಪುಡಿಗೆ ಎಲ್ಲ ಹಾಕಿದೆ. ಈ ಹದ ಇರುತ್ತೆ. ಹಿಂಗೆ ಇಟ್ಕೊಂಡು ಈ ಕುದಿಯೋದಕ್ಕೆ ಹಾಕಿ ಒಗ್ಗರಣೆ ಹಾಕಿ 3 ನಿಮಿಷ ಮುಚ್ಚಿಬಿಟ್ರೆ ಸಾಕು, ಫಸ್ಟ್ ಕ್ಲಾಸ್ ಹೊಂದ್ಕೊಂಡ್ಬಿಡುತ್ತೆ. ಇಷ್ಟು ತರಕಾರಿ ಹಾಕಿದ್ದೇ ಒಂದು ರುಚಿ ಆದ್ರೆ ದಪ್ಪೆಣಸಿನಕಾಯಿ ಬಿದ್ದ ಮೇಲೆ ಅದ್ರ ರುಚಿನೇ ಬೇರೆ ಸರ್. ನೋಡಿ ಅವಲಕ್ಕಿ ಬಿಸಿಬೇಳೆ ಬಾತಿನ ಟೆಕ್ಸ್ಚರ್ ಬಂತು ನೋಡಿ. ಈ ಕಡೆ ಇದಾಗೋದ್ರೊಳಗೆ ಇದಾಗತ್ತೆ. ಹಾಗಾಗಿ ಒಂದು ಲೆಕ್ಕಾಚಾರದಲ್ಲಿ ಮಾಡ್ಬಿಡ್ತು ಅಂದ್ರೆ ಬೇಗ ಆಗತ್ತೆ ಸರ್ ಕೆಲಸ. ಉಂಗರಿಯಾಗಿ ಬಿಟ್ಬಿಟ್ರೆ 2 ನಿಮಿಷ. ಕೃಷ್ಣನ ಪ್ರಿಯವಾದ ಅವಲಕ್ಕಿಯಿಂದ ಮಾಡಿರುವ ಅವಲಕ್ಕಿ ಬಿಸಿಬೇಳೆ ಬಾತ್. ಸೊ ಇಲ್ಲಿ ನಾವು ಫಸ್ಟ್ ಸರಿ ಗ ಮ ಮ ಗರಿ ಗ ಮ ಪ ದ ನಿ ಸ ನಿ ದ ನಿ ದ ದ ನಿ ದ ಸ ನಿ ದ ನಿ ಸ ರಿ ಗ ರಿ ಸ ನಿ ರ ಸ ನಿ ದ ನಿ ಸ ನಿ ದ ಮ ಮ ಗರಿ ದ ನಿ ರ ಸ ರಿ ದ ದ ನ ದ. ಭೋಜನ ಪ್ರಿಯ ಪಾರಂಪರಿಕ ರುಚಿ ಸಾಂಪ್ರದಾಯಿಕ ಅಡುಗೆ ಇಲ್ಲಿ ಮೈಸೂರಿನ ಚಾಮುಂಡಿಪುರಂ. ಇಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರೋಡಲ್ಲಿ ಅದ್ಭುತವಾದ ಈರುಳ್ಳಿ ಬೆಳ್ಳುಳ್ಳಿ ರೈತ ಅಡುಗೆ. ಇಲ್ಲಿ ದೀಪಾ ಮೇಡಮ್ ಇರ್ತಾರೆ. ಇವತ್ತು ಅದೇ ರೀತಿಯ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ವಿಭಿನ್ನ ಶೈಲಿಯ ಮಾಡುವ ರೀತಿಯಲ್ಲಿ ಅವಲಕ್ಕಿ ಬಿಸಿಬೇಳೆ ಬಾತ್ ನೋಡ್ಬಿಡೋಣ, ಸವಿಯೋಣ ಬನ್ನಿ. ಅರುಣ್ ಸರ್ ಚಾನಲ್ ನೋಡುವಂತಹ ಸಮಸ್ತ ವೀಕ್ಷಕರಿಗೆ ಶ್ರೀಮತಿ ದೀಪಾ ಮಾಧವರಾವ್ ಮಾಡುವ ನಮಸ್ಕಾರಗಳು. ಸರ್, ಸಾಮಾನ್ಯವಾಗಿ ಬಿಸಿಬೇಳೆ ಬಾತ್ ಎಲ್ಲರೂ ಕೇಳಿರ್ತಾರೆ. ಫಲಹಾರಕ್ಕೆ ಅಂತ ಬಳಸುವಂತ ಅವಲಕ್ಕಿ ಬಿಸಿಬೇಳೆ ಬಾತ್ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರುವಂತ ವಿಶೇಷವಾದ ಅಡುಗೆ ಅಂತ ಏನಲ್ಲ. ಅವಲಕ್ಕಿ ಬಿಸಿಬೇಳೆ ಬಾತ್ ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ನಾನು ನನ್ನ ವಿಧಾನ ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅವಲಕ್ಕಿ ಬಿಸಿಬೇಳೆ ಬಾತ್ಗೆ ಹಾಕುವಂತಹ ಒಂದು ಬಿಸಿಬೇಳೆ ಬಾತ್ ಪುಡಿನ ಫಸ್ಟ್ ನಾವು ಪ್ರಿಪೇರ್ ಮಾಡ್ಕೊಂಬೋಣ. ಫಸ್ಟ್ ಬಿಸಿಬೇಳೆ ಬಾತ್ ಪುಡಿ ಮಾಡ್ಕೊಂಡು ಬಂದ ಮೇಲೆ ಅವಲಕ್ಕಿ ಬಿಸಿಬೇಳೆ ಬಾತ್ನ ಹೇಗೆ ರೆಡಿ ಮಾಡೋದು ನಾನು ತೋರಿಸ್ಕೊಡ್ತೀನಿ. ಸರ್, ವೀಕ್ಷಕರೇ ನೋಡಿ, ಸಾಕ್ಷಾತ್ ಮಾಧವರಾವ್ ಅವರು ನಮಗೆ ಖುದ್ದಾಗಿ ಅವರ ಭೋಜನ ಪ್ರಿಯ ಏನ್ ಸರ್ ರೆಗ್ಯುಲರ್ ಆಗಿ ಮಾಡುವಂತಹ ಬಿಸಿಬೇಳೆ ಬಾತ್ ಪೌಡರ್ ಅದನ್ನ ಇವತ್ತು ನಾನು ಮಾಡಿ ತೋರಿಸ್ತಾ ಇದೀನಿ. ಮನೆ ಮಟ್ಟಿಗೆ ಹೇಗ್ ಮಾಡ್ಕೋಬಹುದು, ಸಿಂಪಲ್ ಆಗಿ 1 ಪಾವ್ ಆಗುವಷ್ಟು ಅಳತೆನಲ್ಲೇನೆ ನಾನಿವತ್ತು ಪುಡಿ ಮಾಡಿ ತೋರಿಸ್ತಾ ಇದೀನಿ. ಸೊ ಅದಕ್ಕೆಲ್ಲ ಪದಾರ್ಥಗಳನ್ನ ರೆಡಿ ಮಾಡ್ಕೊಂಡಿದೀನಿ. ನಿಮ್ಗೆ ನಾನು ಹೇಳ್ತಾ ಎಷ್ಟೆಷ್ಟಿದೆ ಅಂತ ಬೇಕಾದ್ರೆ ನಾನು ಹೇಳ್ತಾ ಹೋಗ್ತೀನಿ. ನೀವು ಗುರ್ತಿಟ್ಕೊಂಡು ನೀವು ಮನೆಯಲ್ಲೂ ಕೂಡ ಅದನ್ನ ಪ್ರಯತ್ನ ಮಾಡ್ಬೋದಲ್ಲ. ಹಾಕ್ತಾ ಹಾಕ್ತಾ ಹೇಳ್ಬಿಡ್ತೀರ. ಅಳ್ತಾ ಆಗ್ತಾ ನಾನು ಏನು ಹಾಕ್ತಾ ಇದೀನಿ, ಎಷ್ಟು ಹಾಕ್ತಾ ಇದೀನಿ ಅಂತ ಶುರು ಮಾಡೋಣ ಸರ್. ಶುರು ಮಾಡೋಣ. ಮೊದಲಿಗೆ ನಾವು ಎಣ್ಣೆಯನ್ನು ಹಾಕೊಳ್ಳೋಣ. 50 ml ಅಷ್ಟು ನಾವು ಎಣ್ಣೆನ ಹಾಕೊಳ್ಳೋಣ. ಸ್ವಲ್ಪ ಅದು ಕಾಯಿ ಸರ್, ಎಣ್ಣೆ ಬದನೆಕಾಯಿ ಪಲ್ಯ ಮಾಡಿದಾಗ ಫಸ್ಟ್ ಎಪಿಸೋಡ್ ಅಲ್ಲಿ ಅವಾಗ ಮಾಡಿದವರು ಇವತ್ತು ಪೌಡರ್ ಬಂದ್ರಿ. ಎಲ್ಲ ಇನ್ಚಾರ್ಜ್ ಮೇಡಮ್ ತಗೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಮತ್ತೆ ಪ್ರತಿಯೊಂದಕ್ಕೂ ಪುಡಿಗಳೆಲ್ಲ ನಾವು ಇಲ್ಲೇನೆ ರೆಡಿ ಮಾಡಿ ನಾವು ಅವ್ರಿಗೆ ಕೊಡ್ತಿರಲ್ಲ ನೀವು? ಸರ್, ನಾವು ರೆಡಿ ಮಾಡ್ಕೊಡ್ತೀವಿ. ಮಿಕ್ಕಿದ ಈಗ ನೆಕ್ಸ್ಟ್ ಮೇಡಮ್ ಬಿಸಿಬೇಳೆ ಬಾತ್ ಮಾಡ್ತಾರೆ. ಹೌದೌದು, ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡ್ತಾರೆ. ಅದಕ್ಕೋಸ್ಕರ ಪುಡಿ ರೆಡಿ ಮಾಡಿ ಅವರಿಗೆ ಕೊಡ್ತಾ ಇದ್ದೀವಿ. ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ. ಹಿಂಗ ಹಾಕ್ತಾ ಇದೀನಿ. ಫಸ್ಟ್ ಹಿಂಗ ಒಂದು 5 ಗ್ರಾಮ್ ಅಷ್ಟು ಹಾಕಿ. 5 ಗ್ರಾಮ್ ಹಿಂಗು. ಪೇಸ್ಟ್ ಇತ್ತು ಅಂದ್ರೆ ಆ ಪೇಸ್ಟ್ ಹಿಂಗನು ಕೂಡ ನಾವು ಹಾಕ್ಬೋದು. ಓಕೆ. ಒಂದು 5 ಗ್ರಾಮ್ ಅನ್ಕೊಳ್ಳಿ. 5 ಗ್ರಾಮ್ ಅಷ್ಟು ಮೆಂತ್ಯ. 5 ಗ್ರಾಮ್ ಮೆಂತ್ಯ ಸ್ವಲ್ಪ ಕೆಂಪು ಆಯ್ತು. ಈಗ ಕಡಲೆಬೇಳೆ ಒಂದು 50 ಗ್ರಾಮ್. ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಎರಡನ್ನೂ ಕೂಡ ನಾವು ಒಟ್ಟಿಗೆ ಹಾಕೋದು. 55 ಗ್ರಾಮ್. ವೀಕ್ಷಕರೇ, ಸರ್ವ್ ಮಾಡಿದ್ದು ಎಣ್ಣೆಗಾಯಿ ಬದನೆಕಾಯಿ ಪಲ್ಯ. ಈ ಮೇಲೆ ನಿಮಗೆ ಆ ಲಿಂಕ್ ಕಾಣ್ತಾ ಇದೆ, ಕ್ಲಿಕ್ ಮಾಡಿದ್ರೆ ಎಪಿಸೋಡ್ ನೋಡ್ಬೋದು. ಅದನ್ನ ಕಮರ್ಷಿಯಲ್ ಲೆವೆಲ್ ಮಾಡಿದ್ವಿ, ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಮಾಡಿದ್ವಿ. ಹೌದು. ಇದನ್ನ ಮನೆ ಮಟ್ಟಿಗೆ ನಾವು ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಹೌದು. ಸ್ವಲ್ಪ ಕೆಂಪಗಾಯ್ತು ನೋಡಿ. ನಿಮ್ಗೆ ಅದ್ರದ್ದು ವಾಸನೆ ಬರ್ತಾ ಹೋಗುತ್ತೆ ಆಗಿದೆ ಅನ್ನೋದಕ್ಕೆ ಗುರ್ತಿಗೆ. ಈಗ ಅದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು. ಈಗ ನೋಡಿ, ಒಂದು 10 ಗ್ರಾಮ್ ಅಷ್ಟು ಚಕ್ಕೆ. ಅದಾದ್ಮೇಲೆ ನೋಡಿ 1 ಗ್ರಾಮ್ ಅಷ್ಟು ಇರ್ಬೋದು ಅಷ್ಟೇ. ಇದರಲ್ಲಿ ಜಾಪತ್ರೆ ಮತ್ತೆ ಸಣ್ಣ ಇಷ್ಟೇಷ್ಟು ಜಾಕಾಯಿ ವಾಸನೆ, ಇಲ್ಲಾಂದ್ರೆ ಅದು ಕೈ ಬಂದ್ಬಿಡುತ್ತೆ ಜಾಸ್ತಿ ಬಿದ್ಬಿಟ್ರೆ. ಇಷ್ಟೇ ಗುರ್ತಿಗೆ, ಸ್ಮೆಲ್ಗೆ ಏನ್ ಬೇಕು ಅದನ್ನೇ ಘಮಕ್ಕೋಸ್ಕರ.
ಈಗ ಒಂದು 50 ಗ್ರಾಮ್ ಅಷ್ಟು ಧನಿಯಾ. ನಿಮಗೆ ಧನಿಯಾ ಆಗಿದ್ದಕ್ಕೆ ನಿಮಗೆ ಆ ಧನಿದ್ದು ಫ್ಲೇವರ್ ಬರ್ತಾ ಹೋಗುತ್ತೆ, ನಮ್ಮಂತ ವಾಸನೆ ಬರುತ್ತೆ. ಸೊ ಅದು ಬಂದ ಮೇಲೆ ಮೆಣಸಿನ್ಕಾಯಿ ಹಾಕಿ. ಮೆಣಸಿನ್ಕಾಯಿನೂ ಕೂಡ ನಾವು ಒಂದು 50 ಗ್ರಾಮ್ ಅಷ್ಟು ಇಟ್ಕೊಂಡಿದ್ದೀವಿ. ಬ್ಯಾಡಿಗೆ, ಇದು ಡಬ್ಬಿ ಬ್ಯಾಡಿಗೆ ಅಂತ ಹೇಳ್ಬಿಟ್ಟು. ನಾವು 1 ಪಾವ್ ಅಷ್ಟೇ ಮಾಡ್ತಾ ಇದ್ದೀವಿ. 1 ಪಾವ್ ಬಿಸಿಬೇಳೆ ಬಾತ್ ಮಾಡ್ತೀವಿ ಅಂತ ಹೇಳಿದ್ರೆ ಅರ್ಧ ಪಾವ್ ಅವಲಕ್ಕಿ ಅಥವಾ ಅಕ್ಕಿ, ಅರ್ಧ ಪಾವ್ ಬೇಳೆ. ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡೋದಾದ್ರೆ ಹೆಸರುಬೇಳೆ ಹಾಕ್ತಿವಿ, ಆಗ ಅಕ್ಕಿ ಹಾಕಿ ಬಿಸಿಬೇಳೆ ಬಾತ್ ಮಾಡೋದಾದ್ರೆ ನಾವು ತೊಗರಿ ಬೇಳೆನ ಹಾಕ್ತಿವಿ. ಒಂದು ಅರ್ಧ ಪಾವನಷ್ಟು ತೊಗರಿಬೇಳೆ ಬೇಯಿಸ್ಕೊಂಡು ನಾವು ಇದನ್ನ ಪುಡಿ ಮಾಡಿಟ್ಕೊಂಡು, ಅಷ್ಟೊಂದು ಮಾಡ್ತೀರಾ ಅಂದ್ರೆ ಪುಡಿ ಮಾಡಿಟ್ಕೊಂಡು ಪುಡಿನ ಯೂಸ್ ಮಾಡಿ ಮಾಡ್ಬೋದು. ಇಲ್ಲ ನಾನು ಅಷ್ಟೇ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಡೈರೆಕ್ಟ್ ಆಗಿ ಇದಕ್ಕೇನೆ ನಾವು ತೆಂಗಿನಕಾಯಿನ ಹಾಕ್ಬಿಟ್ಟು ರುಬ್ಬಿಟ್ಟು ಡೈರೆಕ್ಟ್ ಆಗಿ ಕೂಡ ನೀವು ಹಾಕಿ ಬಿಸಿಬೇಳೆ ಬಾತ್ನ ಮಾಡ್ಕೋಬಹುದು. ಪುಡಿ ಮಾಡಿ ಇಟ್ಕೋಬೇಕು ಅನ್ನೋ ಟೆನ್ಷನ್ ಇರಲ್ಲ. ಓಕೆ. ಸೊ ನೀವು ರೆಗ್ಯುಲರ್ ಆಗಿ ಪುಡಿ ಮಾಡ್ಕೊಂಡು ಇಟ್ಕೊಳ್ತೀವಿ? ನಾವು ರೆಗ್ಯುಲರ್ ಪುಡಿ ಮಾಡಿ ಇಟ್ಕೊಡ್ತೀವಿ. ಯಾಕೆಂದ್ರೆ ಒಂದೊಂದ್ಸರಿ ಆರ್ಡರ್ಗಳು ಹೆಂಗ್ ಬರುತ್ತೆ ಅಂತ ಗೊತ್ತಿರೋದಿಲ್ಲ. ನಾವು ಒಟ್ಟಿಗೆ 5 kg 10 kg ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ನೋಡಿ ಆಗಿದೆ. ಆಯ್ತಾ ಸರ್ ಇದು? ನೋಡಿ ಹಾ, ಈಗ ಸ್ಟವ್ ಆಫ್ ಮಾಡಿದೀವಿ. ಕಾವ್ನಲ್ಲಿ ಸ್ವಲ್ಪ ಹಾಗೆ ಕೈ ಆಡಿಸ್ತಾ ಇದ್ರೆ ಎಲ್ಲ ಚೆನ್ನಾಗಿ ಅದು ಹದಕ್ ಬರುತ್ತೆ. ಈಗ ಇದನ್ನ ಪುಡಿ ಮಾಡ್ಬಿಟ್ಟು ದೀಪಾ ಮೇಡಮ್ ಕೊಟ್ಬಿಡ್ತೀನಿ. ಮೇಡಮ್ ಅದನ್ನ ಯೂಸ್ ಮಾಡ್ಕೊಂಡು ಬಿಸಿಬೇಳೆ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಧನ್ಯವಾದ ತೋರಿಸಿದ್ದಕ್ಕೆ. ಖಂಡಿತ ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್, ಈಗ ತಾನು ನಮ್ಮನವರು ಫ್ರೆಶ್ ಆಗಿ ಬಿಸಿಬೇಳೆ ಬಾತ್ ಪುಡಿ ಹುರ್ಕೊಟ್ರಲ್ಲ, ಅದನ್ನ ಮಿಕ್ಸಿ ಮಾಡಿ ಇಟ್ಕೊಂಡಂತಹ ಬಿಸಿಬೇಳೆ ಬಾತ್ ಪುಡಿ, ಈ ಪುಡಿನ ಹಾಕಿ ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡಿ ತೋರಿಸ್ತಾ ಇದ್ದೀನಿ. ಸಾಂಪ್ರದಾಯಿಕವಾಗಿ ನಮ್ಮ ಮನೆಗಳಲ್ಲಿ ಏಕಾದಶಿ, ದಶಮಿ, ಫಲಾರಗಳು ಅಂತ ಟೈಮಲ್ಲಿ ಬಿಸಿಬೇಳೆ ಬಾತ್ ತಿಂದ್ರೆ ಸ್ವಲ್ಪ ಹೊಟ್ಟೆ ದಿಂಬಗಿರುತ್ತೆ ಅಂತ ಅಂದ್ಬಿಟ್ಟು ಅವಲಕ್ಕಿ ಬಿಸಿಬೇಳೆ ಬಾತ್ ತುಂಬಾ ಪ್ರಾಮಿನೆನ್ಸ್ ಕೊಡ್ತೀವಿ ನಾವು. ಅದಕ್ಕೆ ಅವಲಕ್ಕಿ ಬಿಸಿಬೇಳೆ ಬಾತ್ಗೆ ಮಾಡೋದಕ್ಕೂ ಬೇಕಾಗಿರುವಂತಹ ಪದಾರ್ಥಗಳು ತೋರಿಸ್ತಾ ಇದ್ದೀನಿ. ನಾನು ಇದರಲ್ಲಿ 2 ರಿಂದ 3 ಜನಕ್ಕೆ, ಬೇಡ 4 ಜನಕ್ಕೆ ಮನಸಾರ ತಿನ್ನುವಷ್ಟು ಅವಲಕ್ಕಿ ಬಿಸಿಬೇಳೆ ಬಾತ್ ತೋರಿಸ್ತಿದ್ದೀನಿ. 1 ಕಪ್ ಹೆಸರುಬೇಳೆ, 1 ಕಪ್ ಅವಲಕ್ಕಿ. ಕೆಲವ್ರು ಏನ್ ಮಾಡ್ತಾರೆ, 1 ಕಪ್ ಹೆಸರು ಬೇಳೆಗೆ 2 ಕಪ್ ಅವಲಕ್ಕಿ ಹಾಕ್ತಾರೆ. ಬೇಳೆ ಮತ್ತೆ ಅವಲಕ್ಕಿ ಒಂದೇ ಪ್ರಮಾಣದಲ್ಲಿದ್ರೆ 1 ಅಲ್ಲ 2 ಗಂಟೆ ಕಾಲ ಇದ್ರೂ ಅದು ಗಟ್ಟಿ ಆಗೋದಿಲ್ಲ. ನಾವ್ ಯಾವ ಹದದಲ್ಲಿ ಇಟ್ಟಿರ್ತೀವಿ, ಬಿಸಿಬೇಳೆ ಬಾತ್ ಮಾಡಿದಾಗ ಯಾವ ಹದದಲ್ಲಿ ಇರುತ್ತೆ ಅದೇ ಹದದಲ್ಲೇ ಇರುತ್ತೆ. ಗಟ್ಟಿ ಆದಷ್ಟು ಏನಾಗುತ್ತೆ, ಹಿಂಗೆ ಸ್ಪೂನಲ್ಲಿ ತಗೊಂಡು ತಿನ್ನಕ್ಕಾಗುತ್ತೆ, ಆ ರುಚಿ ಹೊಟ್ಟೋಗ್ಬಿಡುತ್ತೆ. ಮನೇಲಿ ಮಾಡ್ತಿರೋದ್ರಿಂದ 1 ಕಪ್ಗೆ 1 ಕಪ್ಪು ನೀವು ಅಕ್ಕಿ ಹಾಕಿದ್ರು ಅದೇ ಅಳತೆ ತಗೋಬಹುದು, ಅಥವಾ ಅವಲಕ್ಕಿ ಹಾಕಿದ್ರು ಅದೇ ಅಳತೆ ತಗೋಬಹುದು. ನಾವು ಏನ್ ಕನ್ಸಿಸ್ಟೆನ್ಸಿ ಮಾಡ್ತೀವಿ ಅದೇ ಕನ್ಸಿಸ್ಟೆನ್ಸಿ 3-4 ಅವರ್ಸ್ ಆದ್ರೂ ಉಳ್ಕೊಂಡಿರುತ್ತೆ ಅಂತ. ಸೊ 1 ಕಪ್ ಹೆಸರು ಬೇಳೆ, 1 ಕಪ್ ಅವಲಕ್ಕಿ ತಗೊಂಡಿದ್ದೀನಿ ನಾನು. ಅದಕ್ಕೆ ಬೇಕಾಗಿರೋದು ತರಕಾರಿಗಳು ಹೆಚ್ಚಿಟ್ಕೊಂಡಿದ್ದೀನಿ. ಹುರುಳಿಕಾಯಿ, ಕ್ಯಾರೆಟು, ಆಲೂಗೆಡ್ಡೆ, ಬಟಾಣಿ, ಇದಿಷ್ಟನ್ನ ಹಾಕೋರಿಗೆ ಗೆಡ್ಡೆಕೋಸು ಕೂಡ ಹಾಕ್ತಾರೆ, ನಾನು ಹಾಕಿಲ್ಲ. ಟೊಮೆಟೊ ಹಾಕೋರು ಹಾಕ್ತಾರೆ, ನಾನು ಅದನ್ನು ಹಾಕಿಲ್ಲ. ಒಗ್ಗರಣೆಗೆ ಬೇಕಾಗಿರುವಂತಹ ದಪ್ಪಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ನಾವಾಗಲೇ ರೆಡಿ ಮಾಡ್ಕೊಂಬಂದ್ವಲ್ಲ ಬಿಸಿಬೇಳೆ ಬಾತ್ ಪುಡಿ, ಅದು ಇಟ್ಕೊಂಡಿದ್ದೀನಿ. ಇವಾಗ ಬಿಸಿಬೇಳೆ ಬಾತ್ ಪುಡಿ, ಕೊಬ್ಬರಿ ತುರಿ, ಕರಿಬೇವಿನ ಸೊಪ್ಪಿನ ಎಸಳು, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಬೇಕಾಗಿರುವಂತಹ ಎಣ್ಣೆ, ಸಾಸಿವೆ, ಹುಣಸೆ ರಸ, ಇದಿಷ್ಟು ಅವಲಕ್ಕಿ ಬಿಸಿಬೇಳೆ ಬಾತ್ಗೆ ಬೇಕಾಗಿರುವಂತಹ ಒಂದು ಪದಾರ್ಥಗಳು. ಈಗ ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. 1 ಕಪ್ ಹೆಸರು ಬೇಳೆ ಅಂತ ತೋರಿಸೋದ್ನಲ್ಲ, ಇದನ್ನ ತೊಳೆದು ಕುಕ್ಕರ್ಗೆ ಹಾಕೋತೀನಿ. ನೋಡೋಣ, ನಾನು ಕುಕ್ಕರ್ ಆನ್ ಮಾಡ್ಕೊಂಡಿಲ್ಲ, ಜಸ್ಟ್ ಕುಕ್ಕರ್ ಎಲ್ಲ ಪದಾರ್ಥಗಳು ಹಾಕೋತಾ ಇದ್ದೀನಿ. ತೊಳೆದಿಟ್ಟಿರೋಂಥ 1 ಕಪ್ ಹೆಸರು ಬೇಳೆ, ತೊಳೆದು ಹೆಚ್ಚಿಟ್ಕೊಂಡಿರುವಂತಹ ತರಕಾರಿಗಳು. ಸರ್, ಇದು ಮಾಡ್ತಾ ಇರೋದೀಗ 3 ರಿಂದ 4 ಜನಕ್ಕೆ ಮಾಡ್ತಾ ಇದ್ದೀನಿ. ಸೊ ಹೆಚ್ಚು ಕಮ್ಮಿ ಒಂದು 150 ಗ್ರಾಮ್ ಕ್ಯಾರೆಟ್, 150 ಗ್ರಾಮ್ ಹುರುಳಿಕಾಯಿ, 2 ಕ್ಯಾರೆಟ್, 2 ಆಲೂಗೆಡ್ಡೆ, 50 ರಿಂದ 75 ಗ್ರಾಮ್ ಬಟಾಣಿ ಹಾಕೊಂಡಿದ್ದೀನಿ. ಆ ಕಪ್ಪಲ್ಲಿ ತೋರಿಸಿದ ಅಳತೆ ಹೆಚ್ಚು ಕಮ್ಮಿ 100 ರಿಂದ 125 ಗ್ರಾಮ್ ಬರ್ಬೋದು. ಹೆಸರುಬೇಳೆ 125 ಗ್ರಾಮ್ ಹೆಸರುಬೇಳೆ. ತರಕಾರಿ ಹಾಕೊಂಡಾಯ್ತು. ರುಚಿಗೆ ಎಷ್ಟು ಬೇಕೋ, ಒಟ್ಟು ಅವಲಕ್ಕಿ ಬಿಸಿಬೇಳೆ ಬಾತಿಗೆ ಎಷ್ಟು ಬೇಕು ಅನ್ನೋ ಅಳತೆಗೆ ನಾನು ಉಪ್ಪು ಹಾಕಿರ್ತೀನಿ. ಆಮೇಲೆ ಬೇಕಾದ್ರೆ ಕೂಲ್ ಆದ್ಮೇಲೆ ಅದನ್ನ ರುಚಿ ನೋಡ್ಬಿಟ್ಟು ಬೇಕಾದ್ರೆ ಆಡ್ ಮಾಡ್ಕೋಬಹುದು ಉಪ್ಪನ್ನ. ನಾನು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಬಿಸಿಬೇಳೆ ಬಾತ್ ಪುಡಿಗೆ ಅಂತ. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಖಾರ ಇರೋದಿಲ್ಲ, ಹಾಗಾಗಿ 5 ಸ್ಪೂನ್ ತೊಗೊಂಡಿದ್ದೀನಿ. ಹುಣಸೆ ರಸ, ಕೆಲವ್ರು ಏನು ಮಾಡ್ತಾರೆ, ತರಕಾರಿ ಬೇಳೆ ಒಂದು ಕಡೆ ಬೇಯಿಸ್ಕೋತಾರೆ, ಆಮೇಲೆ ಹುಳಿ ಪುಡಿನ ಒಂದ್ಸಲ ಕುದಿಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋತಾರೆ. ಹಾಗಾಗಿ ನಾನು ಹಾಗೆ ಮಾಡೋದಿಲ್ಲ. ಇದು ನನ್ನ ಸ್ಟೈಲು, ನನ್ನ ಶೈಲಿಲಿ ಮಾಡ್ತಾ ಇದ್ದೀನಿ. ಈಗ ಉಪ್ಪು, ಹುಳಿ, ಖಾರ ಎಲ್ಲ ಬಿದ್ದಿದೆ. ನೀರು ಜಾಸ್ತಿ ಆದರೂ ಏನು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಎಲ್ಲ ಹಾಕಿದೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಕೂಗಕ್ಕಿಡೋಣ.
ಹೆಸರುಬೇಳೆ ಆಗಿರೋದ್ರಿಂದ 5-6 ಕೂಗೋ ಅವಶ್ಯಕತೆ ಇಲ್ಲ. 2-3 ವಿಜಿಲ್ಸ್ ಹಾಕಿದಕ್ಕೆ ಕುಕ್ಕರ್ಗೆ ಇಟ್ಟಿದ್ದೀನಿ. ಇದು 2-3 ಕೂಗ್ ಬರಬೇಕು. ಅವಾಗಲೇ ಅಳತೆ ತೋರಿಸಿದ್ನಲ್ಲ, ಆ ಅವಲಕ್ಕಿಗೆ ನೀರು ಹಾಕಿಟ್ಕೊಳ್ಳೋಣ. ಒಂದು 3 ನಿಮಿಷ 3-5 ನಿಮಿಷ ನೆಂದರೆ ಸಾಕು. ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ನೆನೆ ಇಡು 5 ನಿಮಿಷ ಸಾಕಾ? 3-5 ನಿಮಿಷ ಸಾಕು ಸರ್. ಕೆಲವರು ಇದಕ್ಕೆ ವನಸ್ಪತಿ ಅಥವಾ ಡಾಲ್ಡಾ ತುಪ್ಪನ ಹಾಕ್ತಾರೆ, ಇನ್ನು ಕೆಲವರು ನಂದಿನಿ ತುಪ್ಪದಲ್ಲೇ ಮಾಡ್ತಾರೆ. ನಾನು ಇದಕ್ಕೆ ಸನ್ಫ್ಲವರ್ ಹಾಕಿ ಮಾಡ್ತಾ ಇದ್ದೀನಿ, ಮಾಮೂಲಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ. ಒಂದು 3-3 ಸೌಟ್ ಹಾಕಿದ್ದೀನಿ. ಕುಕ್ಕರ್ ಕೂಲ್ ಆಗಿದೆ. ಈ ಹದ ಇರುತ್ತೆ. ಉಪ್ಪು, ಹುಳಿ, ಖಾರ, ತರಕಾರಿ, ಬೇಳೆ ಎಲ್ಲ ಬೆಂದು ಮಿಶ್ರಿತವಾಗಿ ರೆಡಿ ಇದೆ. ಈಗ ಇದನ್ನ ಸ್ಟವ್ ಆನ್ ಮಾಡ್ಕೋತೀನಿ. ಆಕ್ಚುಲಿ ಅವಲಕ್ಕಿ, ತರಕಾರಿ, ಬಿಸಿಬೇಳೆ ಬಾತ್. ಇದು ಸ್ವಲ್ಪ ಗಟ್ಟಿ ಮೇಲೆ ಇದೆ. ಇನ್ನು ಅವಲಕ್ಕಿ ಹಾಕಿದ್ರೆ ಇನ್ನೂ ಗಟ್ಟಿಯಾಗಿ ಹೋಗುತ್ತೆ. ನಾವು ಬೇಳೆನ ಮತ್ತೆ ಅವಲಕ್ಕಿನ ಸಮ ಪ್ರಮಾಣದಲ್ಲಿ ತಗೊಂಡಿರೋದ್ರಿಂದ ನೀರು ಸ್ವಲ್ಪ ಮುಂದೆನೆ ಹಾಕ್ಬೋದು. ನಾನು ಆಗ್ಲೇ ಹೇಳ್ದಂಗೆ ಆವಾಗಲೇ ನಾನು ಉಪ್ಪು ಹಾಕ್ಬಿಟ್ಟಿದ್ದೆ ಇದಕ್ಕೆ. ಈ ನೀರು ಯಾವಾಗ ಆ್ಯಡ್ ಮಾಡ್ಕೋತೀವಿ, ಒಂದ್ ಸ್ವಲ್ಪ ರುಚಿ ನೋಡಿ ಬೇಕು, ಇನ್ ಸ್ವಲ್ಪ ತಡಿಯತ್ತೆ, ಅವಲಕ್ಕಿ ಬಿದ್ಮೇಲೂ ಹೀರ್ಕೊಂಡ್ಬಿಡ್ಬೋದು ಅನ್ನೋ ಅನಿಸ್ತಾರೆ ವಾತಾವರಣ, ಇನ್ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಸರಿಗಿದೆ ಅಂತ ಅನ್ನೋರು ಉಪ್ಪೇನು ಸೇರ್ಸೋದು ಬೇಡ. ಈ ಹಂತದಲ್ಲಿ ಒಂದು ಕುದಿ ಬರ್ಲಿ. ಇವಾಗ ಅಷ್ಟೊಳಗೆ ಅವು ನೆಂದಿರೋ ಅವಲಕ್ಕಿನ ತೊಳ್ಕೊಳ್ಳೋಣ ಕ್ಲೀನಾಗಿ. ಎಷ್ಟೋ ಜನ ಏನ್ ಮಾಡ್ತಾರೆ, ನಾನು ಈಗೇನು ಮಸಾಲೆ ರೆಡಿ ಮಾಡ್ಕೊಂಡೆ ಇದ್ರ ಜೊತೆಗೆ ಅವಲಕ್ಕಿನೂ ತೊಳೆದು ಹಾಕ್ಬಿಡ್ತಾರೆ. ಅದು ಒಂದು ಕೂಗೋ ಅಷ್ಟೊತ್ತಿಗೆ ಬೇಳೆ ಜೊತೆ ಕದರೋಗಿ ಅವಲಕ್ಕಿದ ನುಚ್ಚುದ ಅಂತ ಗೊತ್ತಾಗದೇ ಇರೋ ಮಟ್ಟಕ್ಕೆ ಅದು ಹೊಂದ್ಕೊಳ್ಳಲ್ಲ. ಬಡಿಸ್ತು ಅಂತಂದ್ರೆ ಯಾವ್ದು ಬಿಸಿಬೇಳೆ ಬಾತು ಅಂತ ಕೇಳ್ಬೇಕು, ಆ ಮಟ್ಟ ಆಗೋಗಿರುತ್ತೆ. ಹಾಗಾಗಿ ಅವಲಕ್ಕಿನ ಯಾವತ್ತೂ ಹಾಕ್ಬಾರ್ದು. ತುಂಬಾ ಬೇಗ ಅದು ನೀರಲ್ಲಿ 3-5 ನಿಮಿಷ ನೆನೆಸಿರೋದು ಅಷ್ಟೇನೆ. ಫಸ್ಟ್ ಕ್ಲಾಸ್ ಹಿಂಗ ನೋಡಿ ಅರಳಿದೆ ಕ್ಲೀನಾಗಿ. ಹಿಂಗೆ ಇಟ್ಕೊಂಡು ಈ ಕುದಿಯೋದಕ್ಕೆ ಹಾಕಿ ಒಗ್ಗರಣೆ ಹಾಕಿ 3 ನಿಮಿಷ ಮುಚ್ಚಿಬಿಟ್ರೆ ಸಾಕು, ಫಸ್ಟ್ ಕ್ಲಾಸ್ ಹೊಂದ್ಕೊಂಡ್ಬಿಡುತ್ತೆ. ಹಾಗಾಗಿ ಕುಕ್ಕರ್ಗೆ ಹಾಕಿ ಕೂಗ್ಸೋ ಅವಶ್ಯಕತೆ ಇಲ್ಲ. ಇದನ್ನ ಎಣ್ಣೆ ಕಾದಿದೆ, ಹಿಂಗ ಹಾಕ್ತಾ ಇದೀನಿ. ಹಿಂಗ್ ಹಾಕಿ ಸಾಸಿವೆ, ದಪ್ಪಮೆಣಸಿನಕಾಯಿ ಬಾಡೋ ಅಷ್ಟೊತ್ತಿಗೆ ಇದು ಕುದಿ ಬರುತ್ತೆ. ಅವಲಕ್ಕಿ ಹಾಕ್ಬಿಟ್ರೆ ಇದು ಅದು ಎರಡು ಮಿಕ್ಸ್ ಮಾಡಿದ್ರೆ ಕೆಲಸ ಆಗತ್ತೆ. ಹಾಗಾಗಿ ಸಾಸಿವೆ ಹಾಕ್ತಾ ಇದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಬ್ಯಾಡಗಿ ಮೆಣಸಿನ್ಕಾಯಿ, ತೊಳೆದು ಹೆಚ್ಚಿಟ್ಕೊಂಡಿರೋ ದಪ್ಪಮೆಣಸಿನ್ಕಾಯಿ. ಇಷ್ಟು ತರಕಾರಿ ಹಾಕಿದ್ದೇ ಒಂದು ರುಚಿ ಆದ್ರೆ ದಪ್ಪಮೆಣಸಿನ್ಕಾಯಿ ಬಿದ್ಮೇಲೆ ಅದ್ರ ರುಚಿನೇ ಬೇರೆ ಸರ್. ಯಾವುದೇ ಹುಳಿಗೂ ಅಷ್ಟೇ, ಬೇಕಾದ್ರೆ ನೀವು ಹುಳಿಗಳು ಮಾಡ್ಕೊಂಡ್ಬಿಟ್ಟು ಕಡೇಲಿ ಇಂಗು, ಸಾಸಿವೆ, ಎಣ್ಣೆ ಜೊತೆ ಒಗ್ಗರಣೆ ಮಾಡಿ ದಪ್ಪಮೆಣಸಿನ್ಕಾಯಿ 1-4 ಹೋಳು ಅದಕ್ಕೆ ಹಾಕಿ ಅದರ ರುಚಿನೇ ಬೇರೆ ಮಟ್ಟಕ್ಕೆ ಕೊಟ್ಟೋಗ್ಬಿಡುತ್ತೆ. ದಪ್ಪಮೆಣಸಿನ್ಕಾಯಿ ಅಷ್ಟು ಸತ್ವ ಇದೆ ರುಚಿಗೆ. ನೋಡಿ ಇದು 2 ನಿಮಿಷ ಬಾಡೋದ್ರೊಳಗೆ ನೋಡಿ ಇದು ಕುದಿ ಬಂತು. ಇಲ್ಲಿ ನೋಡಿ ಬನ್ನಿ, ಇದು ಕುದಿ ಬಂದಿದೆ. ಇವಾಗ ಇದಕ್ಕೆ ತೊಳೆದು ಇಟ್ಕೊಂಡಿರೋಂತ ಅವಲಕ್ಕಿನ ಮಿಶ್ರಣ ಮಾಡ್ತೀನಿ. ನೋಡಿ ಅವಲಕ್ಕಿ ಬಿಸಿಬೇಳೆ ಬಾತಿನ ಟೆಕ್ಸ್ಚರ್ ಬಂತು ನೋಡಿ. ಬಂತು 2 ನಿಮಿಷ ಇದು ಕುದಿಯೋದ್ರೊಳಗೆ ಅದು ದಪ್ಪಮೆಣಸಿನಕಾಯಿ ಬಾಡಿರುತ್ತೆ. ಆಫ್ ಮಾಡಿ 2 ಮಿಕ್ಸ್ ಮಾಡಿ 2 ನಿಮಿಷ ಮುಚ್ಚಿಟ್ಬಿಟ್ರೆ ರೆಡಿ. ಹಾಕೋರು ಇದಕ್ಕೆ ಕಾಯಿ ತುರಿ ಹಾಕ್ತಾರೆ, ಬಟ್ ಕೊಬ್ಬರಿ ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ. ಹಾಗಾಗಿ ನಾನು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಇದು 2 ನಿಮಿಷ ಬಾಡಿದಾಯ್ತು ಅಂತಂದ್ರೆ ಇದ್ರ ಜೊತೆಗೆ ಕೊಬ್ಬರಿನೂ ಹಾಕ್ಬಿಡ್ತೀನಿ. ಅಕಸ್ಮಾತ್ ಏನಾದ್ರು ಕೊಬ್ಬರಿಲಿ ಏನಾದ್ರು ವಾಸನೆ, ಬೇರೆ ತರದ ಅಡ್ಡ ವಾಸನೆ ಏನಾದ್ರು ಬಂತು ಅಂತಂದ್ರೆ ಎಣ್ಣೆ ಜೊತೆ ಬಾಡ್ದಾಗ ಅದು ಕೊಟ್ಟೋಗುತ್ತೆ. ಹಾಗಾಗಿ 2 ನಿಮಿಷ ಇದಾಯ್ತು ಅಂತ ತಕ್ಷಣ ಇದನ್ನ ಮಿಕ್ಸ್ ಮಾಡ್ತೀನಿ. ಈ ಕಡೆ ಇದಾಗೋದ್ರೊಳಗೆ ಇದಾಗತ್ತೆ. ಹಾಗಾಗಿ ಒಂದು ಲೆಕ್ಕಾಚಾರದಲ್ಲಿ ಮಾಡ್ಬಿಡ್ತು ಅಂದ್ರೆ ಬೇಗ ಆಗತ್ತೆ ಸರ್ ಕೆಲಸ. ಆಗಿದ್ದೇ ಗೊತ್ತಾಗಲ್ಲ. 3-4 ಜನ ಆರಾಮಾಗಿ ತಿನ್ಬೋದು ಸರ್, ದೊಡ್ಡವರು. ದಪ್ಪಮೆಣಸಿನಕಾಯಿ ಬಾಡಿದೆ. ಈಗ ತುರಿದು ಇಟ್ಕೊಂಡಿರುವಂತ ಕೊಬ್ಬರಿ ತುರಿ ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ ಇಲ್ಲಿ ಇನ್ನೂ ಒಂದು ಕುದಿ ಬಂತಿದುವೆ. ಅವಲಕ್ಕಿ ಆಲ್ರೆಡಿ ನೀರಲ್ಲಿ ನೆಂದಿರೋದ್ರಿಂದ ಬೆಂದಿದ್ಯಾ ಅಂತ ನೋಡೋ ಅವಶ್ಯಕತೆ ಇಲ್ಲ. 2-3 ನಿಮಿಷ ಆಲ್ರೆಡಿ ಬಿಸಿಬೇಳೆ ಬಾತಿಗೆ ಹಾಕಿರೋ ಮಸಾಲೆನೂ ಕುದ್ದಿರತ್ತೆ. ಸೊ ಬಿಸಿ ನೀರಲ್ಲಿ ಮತ್ತೆ ಕುದಿಯೋದ್ರಿಂದ ಮಸಾಲೆ ಹೊಂದ್ಕೊಳತ್ತೆ ಅವಲಕ್ಕಿಗೆ. ಈಗ ಇದು ಆಗಿದೆ, ಇದು ಆಗಿದೆ. ಇದನ್ನ ಸಿಮ್ಮಿಗೆ ಮಾಡ್ಕೋತೀನಿ. ಇದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ವೀಕ್ಷಕರೇ ಕಾಮೆಂಟ್ ಹಾಕಿ ಯಾವ ರೀತಿ ವಿಭಿನ್ನವಾಗಿತ್ತು ಅಂತ. ಇದಕ್ಕೆ ಒಂಚೂರು ಶೃಂಗಾರ ಮಾಡೋಣ. ಕೊತ್ತಂಬರಿ ಈಗ ಇದಕ್ಕೆ ಎಲ್ಲ ಪರಿಪಕ್ವವಾಗಿ ಬಿದ್ದಿದೆ.
2 ನಿಮಿಷ ಮುಚ್ಚಿಟ್ಬಿಟ್ಟು ಉಂಗರಿಯಾಗಿ ಬಿಟ್ಬಿಟ್ರೆ 2 ನಿಮಿಷ. ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ವಾವ್. ನೋಡಿ ಸರ್, ತೆಳು ಇಲ್ಲ, ಏನು ಇಲ್ಲ, ಗಟ್ಟಿ ಇಲ್ಲ. ಇನ್ನು 2 ಅವರ್ಸ್ ಬಿಟ್ರು ಇದು ಇದೇ ಟೆಕ್ಸ್ಚರ್ಲೇ ಇರುತ್ತೆ. ಯಾಕೆ ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಬೇಳೆ ಮತ್ತೆ ಅವಲಕ್ಕಿನ ಸಮ ಪ್ರಮಾಣದಲ್ಲಿ ತಗೊಂಡಿದೀವಿ. 1 ಕಪ್ ಹೆಸರು ಬೇಳೆ, 1 ಕಪ್ ಅವಲಕ್ಕಿ. ಸೊ ನೀವು 1 ಕಪ್ ಅವಲಕ್ಕಿ ತಗೊಂಡು 1/4 ಪಾವು ಸ್ವಲ್ಪ ಉಳಿಸ್ತೀನಿ ಅಂತ ಕಮ್ಮಿ ಪ್ರಮಾಣದಲ್ಲಿ ಏನಾದ್ರು ಬೇಳೆ ಹಾಕ್ತು ಅಂತಂದ್ರೆ ಮಾಡ್ದಾಗ ಈ ಹದ ಇರುತ್ತೆ. ಅರ್ಧ ಗಂಟೆ ಬಿದ್ಬಿಟ್ರೆ ಹಿಂಗ್ ಹಾಕಿ ಬಡ್ಸಂಗ್ ಆಗ್ಬಿಡುತ್ತೆ, ಗಟ್ಟಿ ಹೀರ್ಕೊಂಡ್ಬಿಡುತ್ತೆ ಅವಲಕ್ಕಿ ಆಗಿರೋದ್ರಿಂದ. ಸೊ ಇದೀನ್ 1 ಅವರ್ ಬಿಟ್ರು ಕೂಡ ಇದೇ ಹದದಲ್ಲೇ ಇರುತ್ತೆ. ಹೆಸರು ಬೇಳೆ ಹಾಕಿದೀವಿ ತೊಗರಿ ಬೇಳೆ ಬದಲು, ಅಕ್ಕಿ ಬದಲು ಅವಲಕ್ಕಿ ಹಾಕಿದೀವಿ, 2 ವ್ಯತ್ಯಾಸ ಅದರಲ್ಲಿ. ಈಗ ಅರುಣ್ ಸರ್ಗೆ ಕೊಟ್ಟು ನೋಡೋಣ. ದೇವ್ರ ಸ್ಮರಣೆ ಮಾಡಿದೀವಿ ಬಿಸಿಬೇಳೆ ಅವಲಕ್ಕಿ ಬಿಸಿಬೇಳೆ ಬಾತ್ ಹೇಗಿದೆ ಅಂತ ಅವ್ರು ಹೇಳಿದ್ರೆ, ಕೃಷ್ಣನ ಪ್ರಿಯವಾದ ಅವಲಕ್ಕಿಯಿಂದ ಮಾಡಿರುವ ಅವಲಕ್ಕಿ ಬಿಸಿಬೇಳೆ ಬಾತ್ ನಿಮ್ಮ ಕೈ ರುಚಿಯನ್ನ ಇವತ್ತು ನೋಡೇ ಬಿಡೋಣ. ತುಪ್ಪ ಬಿದ್ದ ನಂತರ ಈ ಒಂದು ಅವಲಕ್ಕಿ ಬಿಸಿಬೇಳೆ ಬಾತ್ಗೆ ಇನ್ನೊಂದು ಮೆರುಗು ಬಂದಿರ್ತದೆ. ಕೃಷ್ಣ ಪರಮಾತ್ಮನಿಗೆ ಪ್ರಿಯವಾದ ಅವಲಕ್ಕಿ, ಅದರ ಬಿಸಿಬೇಳೆ ಬಾತ್. ತರಕಾರಿ ಎಲ್ಲ ಹಾಕಿದ ನಂತರ ಮತ್ತೆ ದಪ್ಪ ಮೆಣಸಿನಕಾಯಿ ಅದರದೇ ಒಂದು ಮೆರುಗೋಸ್ಕರ ಬಂದಿದೆ. ಸೊ ಇಲ್ಲಿ ನಾವು ಫಸ್ಟು ಪರಮಾತ್ಮನಿಗೆ ಯಾಕೆ ಇಷ್ಟ ಆಗಲ್ಲ, ಅವ್ರು ಹೇಳೇ ಕೊಟ್ರು. ಕೃಷ್ಣ ಪರಮಾತ್ಮನಿಗೆ ಪ್ರಿಯವಾದ ಅವಲಕ್ಕಿ, ಆಹಾ. ಇನ್ನು ನಮಗೆಲ್ಲ ಪ್ರಿಯವಾದ ಹದ ಮಸಾಲ, ಅಬ್ಬಬ್ಬಬ್ಬಬ್ಬ ಪುಡಿ, ಬಿಸಿಬೇಳೆಬಾತ್ ಪುಡಿ ಎಷ್ಟು ಚೆನ್ನಾಗಿ ಮಾಡ್ಯಾರೆ. ಎಷ್ಟೋ ಬಿಸಿಬೇಳೆ ಟೇಸ್ಟ್ ಮಾಡಿರ್ತೀವಿ, ಬಿಸಿಬೇಳೆ ಬಾತಲ್ಲಿ ರುಚಿ ಇರ್ಬೇಕು ಮೇನು. ಆ ರುಚಿಗೋಸ್ಕರ ನಾವು ಬಿಸಿಬೇಳೆ ಬಾತಲ್ಲಿ ಅಷ್ಟು ಇಷ್ಟಪಡೋದು. ಅಂಥ ಒಂದು ಬಿಸಿಬೇಳೆ ಬಾತ್ ಇದು. ಸೂಪರ್ ರೆಸಿಪಿ, ಸೂಪರ್ ಟೇಸ್ಟು. ಮನೇಲಿ ಮಾಡಿಕೊಂಡ್ರೆ ನೀವು ಡೆಫಿನೆಟ್ಲಿ ನನಗೆ ಹೇಳ್ತೀರಾ. ನಾವು ಕನ್ನಡಿಗರು ಕನ್ನಡವನ್ನು ಬೆಂಬಲಿಸಲೇಬೇಕು. ಕನ್ನಡವೇ ಶಕ್ತಿ, ಕನ್ನಡವೇ ನಮ್ಮ ಹೆಮ್ಮೆ. ನಾವೆಲ್ಲೇ ಹೋಗಲಿ ಮೊದಲು ಕನ್ನಡದಲ್ಲೇ ಮಾತು ಶುರು ಮಾಡಿ, ಅವ್ರು ಯಾರೇ ಇರಲಿ ಅಂತ ಹೇಳ್ತಾ ಮುಂದಿನ ಮತ್ತೆ ಸರ್ ನಮಸ್ಕಾರ. ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.